ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. AI ಕಲಿಯಿರಿ ಇಲ್ಲ ಕಂಪನಿ ತೊರೆಯಿರಿ. ಉದ್ಯೋಗಿಗಳಿಗೆ ಗೂಗಲ್ ಕೊಟ್ಟಂತಹ ಮೆಸೇಜ್ ಇದು. ಸ್ವಯಂ ಪ್ರೇರಿತ ವಿದಾಯ ಪ್ಯಾಕೇಜ್ ಕೊಡ್ತಾ ಇದೆಯಂತೆ ಗೂಗಲ್. ಏನಿದು ಪ್ಯಾಕೇಜ್? ಯಾವ ರೀತಿಯಲ್ಲಿ AI ಗೂಗಲ್ ಉದ್ಯೋಗಿಗಳಿಗೆ ತಲೆನೋವಾಗಿದೆ ಅಥವಾ ಅವರನ್ನು ಪ್ರೇರೇಪಿಸ್ತಾ ಇದೆ? ಏನಾಗ್ತಾ ಇದೆ AI ನಿಂದಾಗಿ? ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಈಗೇನಿದ್ರು AI ಹವಾ. ಗೂಗಲ್ ಎಂಪ್ಲಾಯಿಗಳಿಗಂತೂ ಇದರ ಬಿಸಿ ಜೋರಾಗೆ ತಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಂತರಿಕ ವ್ಯವಸ್ಥೆಯನ್ನು ಮರುರೂಪಿಸ್ತಾ ಇದೆ ಗೂಗಲ್. ತನ್ನ ಉದ್ಯೋಗಿಗಳಿಗೆ ಸ್ವಯಂ ಪ್ರೇರಿತ ವಿದಾಯ ಯೋಜನೆ VEPಯನ್ನು ಘೋಷಣೆ ಮಾಡಿದೆ. ಈ AI ಚಾಲಿತ ವ್ಯವಸ್ಥೆಗೆ ಸಂಪೂರ್ಣವಾಗಿ ತಾವು ಶರಣಾಗಿ ಅಥವಾ ಕಂಪನಿ ತೊರೆಯಿರಿ, ಇಂಥದ್ದೊಂದು ಸ್ಪಷ್ಟ ಸಂದೇಶವನ್ನು ತನ್ನ ಉದ್ಯೋಗಿಗಳಿಗೆ ಗೂಗಲ್ ರವಾನಿಸ್ತಾ ಇದೆ. ಹಾಗಿದ್ರೆ ಏನಿದು ಪಾಲಿಸಿ? VEP ವಾಲಂಟರಿ ಎಕ್ಸಿಟ್ ಪ್ರೋಗ್ರಾಮ್. ಹೊಸ ಪಾಲಿಸಿ ಇದು. ಕಂಪನಿ AI ತಂತ್ರಜ್ಞಾನಕ್ಕೆ ಸಂಪೂರ್ಣವಾಗಿ ಬದಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಿದು VEP ಪಾಲಿಸಿ ಅಂತಂದರೆ, ಗೂಗಲ್ ಈಗ AI ಫಸ್ಟ್ ಎನ್ನುವ ಕಂಪನಿಯಾಗಿ ಬದಲಾಗ್ತಾ ಇದೆ. ಆ ವೇಗಕ್ಕೆ, ಆ ಸ್ಪೀಡ್ಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ, AI ತಂತ್ರಜ್ಞಾನವನ್ನು ಕಲಿಯೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ, ಅಂತಹ ಉದ್ಯೋಗಿಗಳಿಗೆ ಗೌರವಯುತವಾಗಿ ಕಂಪನಿಯಿಂದ ಹೊರಹೋಗೋದಕ್ಕೆ ಒಂದು ಅವಕಾಶ. ವಾಲಂಟರಿ ಎಕ್ಸಿಟ್ ಪ್ರೋಗ್ರಾಮ್, ಸ್ವಯಂ ಪ್ರೇರಿತ ನಿರ್ಗಮನ ಯೋಜನೆ, ಇಂಥದ್ದೊಂದು ಅವಕಾಶವನ್ನು ಕೊಡಲಾಗ್ತಾ ಇದೆ. ಯಾರಿಗಿದು ಅನ್ವಯಿಸುತ್ತೆ ಹಾಗಿದ್ರೆ? ಮುಖ್ಯವಾಗಿ ಈ ಗೂಗಲ್ನ ಗ್ಲೋಬಲ್ ಬಿಸ್ನೆಸ್ ಆರ್ಗನೈಸೇಷನ್ ವಿಭಾಗದ ಉದ್ಯೋಗಿಗಳಿದಾರಲ್ಲ, GBO ಉದ್ಯೋಗಿಗಳು, ಅವರಿಗಿದು ಅನ್ವಯಿಸ್ತಾ ಇದೆ. ಸೇಲ್ಸ್, ಕಾರ್ಪೊರೇಟ್ ಡೆವಲಪ್ಮೆಂಟ್, ಸೊಲ್ಯೂಷನ್ಸ್ ಟೀಮ್ನಲ್ಲಿರುವಂಥವರಿಗೆ ಈ ಆಫರ್ ಕೊಡ್ತಾ ಇದ್ದಾರೆ. ಆದರೆ ಈ ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿರ್ತಾರಲ್ಲ, ಕಸ್ಟಮರ್ ಫೇಸಿಂಗ್ ರೋಲ್ಸ್ ಮಾಡ್ತಾರಲ್ಲ, ಅಂತಹ ತಂಡಗಳಿಗೆ ಇದರಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಇಂತಹ ನಿರ್ಧಾರಕ್ಕೆ ಯಾಕೆ ಗೂಗಲ್ ಬಂದಿದೆ ಅಂತ ನೋಡ್ತಾ ಹೋದರೆ, ಗೂಗಲ್ನ ಚೀಫ್ ಬಿಸ್ನೆಸ್ ಆಫೀಸರ್ ಫಿಲಿಪ್ ಶಿಂಡ್ಲರ್ ಅವರು ಇಮೇಲ್ ಒಂದು ಕಳಿಸ್ತಾರೆ, ಇಂಟರ್ನಲ್ ಇಮೇಲ್ ಅದು. ಅದರಲ್ಲಿ ನಾವೀಗ ಅತ್ಯಂತ ವೇಗವಾಗಿ ಬದಲಾಗ್ತಾ ಇರುವಂಥ ತಂತ್ರಜ್ಞಾನದ ಯುಗದಲ್ಲಿದ್ದೀವಿ. ಪ್ರತಿಯೊಬ್ಬ ಉದ್ಯೋಗಿ ಕೂಡ AI ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳೇಬೇಕಿದೆ. ಯಾರು ಈ ವೇಗಕ್ಕೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಅಥವಾ ಬೇರೆ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೋ ಅಂಥವರಿಗೆ ಈ ಪ್ಯಾಕೇಜ್ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೂಗಲ್ ಕಂಪನಿ AI ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೊಳ್ತಾ ಇದೆ. ಅಂತಹ ಸನ್ನಿವೇಶದಲ್ಲಿ ಈ ಹೊಸ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೆ ಯಾರಿಗೆ ಕಷ್ಟ ಆಗುತ್ತೋ ಅವರನ್ನು ಗುರಿಯಾಗಿಸ್ಕೊಂಡು ಈ ಸ್ವಯಂ ಪ್ರೇರಿತ ವಿದಾಯ ಪ್ಯಾಕೇಜನ್ನು ಘೋಷಿಸ್ತಾ ಇರೋದು. ಕಳೆದ ವರ್ಷ ಕೂಡ ಇಂತಹದ್ದೇ ಒಂದು ಪ್ಯಾಕೇಜನ್ನು ಘೋಷಿಸಿ ಉದ್ಯೋಗ ಕಡಿತ ಮಾಡಿತ್ತಂತೆ. ಅದೊಂದು ಯಶಸ್ವಿ ಪ್ರಯೋಗ ಅಂತ ಹೇಳಿ ಗೂಗಲ್ನ ಚೀಫ್ ಪೀಪಲ್ ಆಫೀಸರ್ ಫಿಯೋನಾ ಸಿಕೋನಿ ಹೇಳ್ತಾ ಇದ್ದಾರೆ. ಮಾರ್ಕೆಟಿಂಗ್, ಹಾರ್ಡ್ವೇರ್, ಸರ್ಚ್ ಹಾಗೂ ಪೀಪಲ್ ಆಪರೇಷನ್ ವಿಭಾಗದಲ್ಲಿ ಕೆಲಸ ಮಾಡುವಂಥವರು ಈ VEPಯನ್ನು ಆಯ್ಕೆ ಮಾಡಿಕೊಂಡಿದ್ರು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಉದ್ಯೋಗಿಗಳಿಗೆ ಇದರಿಂದ ಏನು ಲಾಭ ಸಿಗುತ್ತೆ ಹಾಗಿದ್ರೆ? ಇದೇನು ಕಡ್ಡಾಯವಾಗಿ ಕೆಲಸದಿಂದ ತೆಗೆದುಹಾಕುವಂಥ ಪ್ರಕ್ರಿಯೆ ಅಲ್ಲ, ಅಂದರೆ ಲೇ ಆಫ್ ಅಲ್ಲ. ಸ್ವತಃ ಉದ್ಯೋಗಿಗಳು ತಾವಾಗಿಯೇ ಹೊರಹೋಗುವಂತಹ ಅವರಿಗೆ ಉತ್ತಮ ಮೊತ್ತದ ಪರಿಹಾರ ಧನವನ್ನು, ಸೆವರೆನ್ಸ್ ಪ್ಯಾಕೇಜನ್ನು ಕೊಟ್ಟು, ಇತರ ಸೌಲಭ್ಯಗಳನ್ನು ಕೊಟ್ಟು ಕಳಿಸಲಾಗುತ್ತೆ. ಗೂಗಲ್ನ ಮುಖ್ಯ ವ್ಯವಹಾರ ಅಧಿಕಾರಿ ಫಿಲಿಪ್ ಶಿಂಡ್ಲರ್ ಈ ಕುರಿತು ಉದ್ಯೋಗಿಗಳಿಗೆ ಮೆಮೊ ಕೊಟ್ಟಿದ್ದಾರೆ. 2025ರಲ್ಲಿ ಗೂಗಲ್ ಮಾರುಕಟ್ಟೆಯಲ್ಲಿ ಪ್ರಬಲ ಸ್ಥಾನ ಹೊಂದಿದೆ. ಈ ಸಾಧನೆಗೆ ಪ್ರತಿ ಉದ್ಯೋಗಿ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಈ ತಾಂತ್ರಿಕ ವ್ಯವಸ್ಥೆ ಬಹಳ ವೇಗವಾಗಿ ರೂಪಾಂತರ ಆಗ್ತಾ ಇದೆ. AI ಮಿಷನ್ಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂಥ ಒಂದು ಕಾರ್ಯಪಡೆಯ ಅಗತ್ಯತೆ ನಮಗಿದೆ. ನಾವೀಗ ಹೆಚ್ಚು ಕ್ರಿಯಾತ್ಮಕ ಆಗಿದ್ದೀವಿ, ಸಂಚಲನಾತ್ಮಕ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಹಾಗಾಗಿ ಕ್ವಿಕ್ ಆಗಿ ಕಾರ್ಯಪ್ರವೃತ್ತ ಆಗುವಂಥ ಮನೋಭಾವ ಬೇಕು, ಹೆಚ್ಚಿನ ಮಟ್ಟದ ಕಾರ್ಯಕ್ಷಮತೆ ಬೇಕು ಅಂತ ಹೇಳಿ ಯಾಕಿಂತಹದೊಂದು ಪ್ರೋಗ್ರಾಮ್ ಅನ್ನೋದನ್ನು ಅವರು ವಿವರಿಸಿದ್ದಾರೆ. ಇನ್ನು ಡಿಸೆಂಬರ್ ತ್ರೈಮಾಸಿಕದಲ್ಲೇ ಗೂಗಲ್ನ ಮಾತೃ ಸಂಸ್ಥೆ ಇದೆಯಲ್ಲ ಆಲ್ಟಾಬೆಲ್ಟ್, ಅದರ ಆದಾಯ 18% ಏರಿಕೆಯಾಗಿತ್ತು. ಆ ಅವಧಿಯಲ್ಲಿ $34.3 ಕೋಟಿ ಲಾಭ ಗಳಿಸಿತ್ತು ಗೂಗಲ್. ಸತತ 3 ತ್ರೈಮಾಸಿಕದಲ್ಲಿ 10%ಗಿಂತಲೂ ಹೆಚ್ಚು ಲಾಭ ಆಗಿದೆ. ಇನ್ನು ಡೇಟಾ ಸೆಂಟರ್ ವಿಭಾಗದಲ್ಲಂತೂ 30%ಗಿಂತ ಹೆಚ್ಚು ಬೆಳವಣಿಗೆಯನ್ನು ಗೂಗಲ್ ದಾಖಲಿಸಿದೆ. ಈ ಎಲ್ಲ ಅಂಶಗಳು ಕಂಪನಿಯ ಹೊಸ ಕಾರ್ಯನೀತಿಯ ಭಾಗ ಅನ್ನೋದು ಬಹಳ ಗಮನಾರ್ಹ. ಇನ್ನು 2026ರಲ್ಲಿ ಗೂಗಲ್ ಸೇರಿ ಜಗತ್ತಿನ 4 ಬೃಹತ್ ಟೆಕ್ ದೈತ್ಯ ಕಂಪನಿಗಳು AI ತಂತ್ರಜ್ಞಾನಕ್ಕೆ ಅಂತಲೇ ಹೂಡಿಕೆ ಮಾಡಿರುವಂತಹ ಅಂದಾಜು ಮೊತ್ತ ಎಷ್ಟು ಗೊತ್ತಾ? $58.92 ಲಕ್ಷ ಕೋಟಿ. ಕಳೆದ ವರ್ಷ AI ಮೂಲಸೌಕರ್ಯಕ್ಕೆ ಅಂತಲೇ 4 ಕಂಪನಿಗಳು ಮಾಡಿರುವಂತಹ ವೆಚ್ಚ ಎಷ್ಟು ಗೊತ್ತಾ? $40 ಲಕ್ಷ ಕೋಟಿ. ಈ AI ತಂತ್ರಜ್ಞಾನದಲ್ಲಿ ಪ್ರಯೋಗ ಮಾಡೋದಕ್ಕೆ, ಡೇಟಾ ಸೆಂಟರ್ಗೆ, ಮೂಲಸೌಕರ್ಯ, ಇದೆಲ್ಲ ಉದ್ದೇಶಗಳಿಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಟೆಕ್ ಜಯಂಟ್ಗಳು ಹೂಡಿಕೆಯನ್ನು ಮಾಡ್ತಾ ಇವೆ. ಹೀಗಾಗಿ ಅವು ಹೇಳ್ತಾ ಇರೋದೇನು? ಈಗ ಗೂಗಲ್ ಹೇಳ್ತಾ ಇದೆ, AI ಕಲಿಲಿಲ್ಲ ಅಂತಂದರೆ ಕೆಲಸ ಗುಡ್ ಬೈ ಹೇಳಿ ಅಂತ. ಅಮೆಜಾನ್, ಮೆಟಾ, ಮೈಕ್ರೋಸಾಫ್ಟ್ ಕೂಡ AI ಹವಾ ಹೆಚ್ಚಿಸಿರುವಂಥ ಕಂಪನಿಗಳಾಗಿರೋದ್ರಿಂದ ಅವು ಗೂಗಲ್ ಹಾದಿಯಲ್ಲೇ ಸಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಭವಿಷ್ಯದ ಉದ್ಯೋಗ ಮಾರುಕಟ್ಟೆಯಲ್ಲಿ AI ಯಾರಿಗೊತ್ತೋ
AI ಕೌಶಲ್ಯ ಅನಿವಾರ್ಯ ಅಂತ ಅನ್ನೋದನ್ನು ಗೂಗಲ್ ಈ ಹೆಜ್ಜೆ ಮೂಲಕ ಸ್ಪಷ್ಟಪಡ್ತಾ ಇದೆ. ಹಾಗಾಗಿ ಇದೊಂದು ಎಚ್ಚರಿಕೆಯ ಕರೆಗಂಟೆ. ನಮಸ್ಕಾರ.